ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು 7ನೇ ತರಗತಿಯ ಗಣಿತ ಪ್ರಕಾಶದಲ್ಲಿ ಅಧ್ಯಾಯ 2 ಅಂಕಗಣಿತದ ಉಕ್ತಿಗಳು ಈ ಪಾಠದ ವಿವರಣೆ ಮತ್ತು ಕಂಡುಹಿಡಿಯಿರಿ ಪಾರ್ಟ್ ಅನ್ನು ನೋಡೋಣ. ಸೊ ಬನ್ನಿ ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ಇನ್ನೊಂದು ವಿಷಯಕ್ಕೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದರೆ, ಫಸ್ಟ್ ಚಾಪ್ಟರ್ ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳಿದೆಯಲ್ವಾ, ಆ ಒಂದು ವಿಡಿಯೋಸ್ಗಳಿಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬನ್ನಿ ನೋಡೋಣ. ಕಂಡು ಹಿಡಿಯಿರಿ ಪೇಜ್ ನಂಬರ್ 25ರಲ್ಲಿರುವಂತಹ ಕಂಡು ಹಿಡಿಯಿರಿ ನೋಡಿದಾಗ ಇಲ್ಲಿ ಏನಿದೆ ಅಂತಂದ್ರೆ, ಸೊ ಎರಡನ್ನೂ ಸಹ ನಾವು ಈಕ್ವಲ್ ಮಾಡಬೇಕು. ಸಮ ಚಿಹ್ನೆಯ ಎರಡೂ ಬದಿಗಳಲ್ಲಿ ಉಕ್ತಿಗಳು ಸಮವಾಗುವಂತೆ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ. ಸೊ ಬನ್ನಿ ನೋಡೋಣ ಏನಿದೆ ಅಂತ ಹೇಳಿಬಿಟ್ಟು. ಸೊ ನೋಟ್ಸಲ್ಲಿ ಬರ್ದಿದ್ದೀನಿ ನಾನಿಲ್ಲಿ 13 + 4, ಆದರೆ ಈ ಭಾಗದಲ್ಲಿ 6 ಕೊಟ್ಟಿದ್ದಾರೆ. ಸೊ 6 ಕೊಟ್ಟಾಗ 13 4 ಎಷ್ಟಾಗತ್ತೆ ಅಂತ ಹೇಳ್ಬಿಟ್ಟು ನೋಡಬೇಕು. 17 ಆಗತ್ತೆ. 17ರಲ್ಲಿ 6 ಕಳೆದ್ಬಿಟ್ರೆ ನಮಗೆ ಉತ್ತರ ಸಿಗತ್ತೆ. ಅದುವೇ 11. ಅದು 11. 11 6 17 ಅಲ್ವಾ. ಸೊ ಅದಾದ್ಮೇಲೆ ನೆಕ್ಸ್ಟ್ ಕ್ರಾಸ್ ಚೆಕ್ ಮಾಡ್ಬೋದು. ನೆಕ್ಸ್ಟ್ 6 5 30, ಈ ಸೈಡಲ್ಲಿ ಕೊಟ್ಟಿದ್ದಾರೆ 30 ಆನ್ಸರು. ಸೊ 22ಕ್ಕೆ ಎಷ್ಟು ಹಾಕಿದ್ರೆ 30 ಬರುತ್ತೆ? 8 ಹಾಕಿದ್ರೆ 30 ಬರುತ್ತೆ. 22 8 30. ಓಕೆ, ಎರಡೂ ಕಡೆ LHS RHS ಅಂತ ಹೇಳ್ತೀವಲ್ವಾ, ಎರಡೂ ಕಡೆ ಈಕ್ವಲ್ ಆಗಬೇಕು. ಈ ಬದಿನೂ ಎಡಬದಿನೂ ಬಲಬದಿನೂ ಎರಡೂ ಕಡೆ ಸೇಮ್ ಆಗಬೇಕು. ನೆಕ್ಸ್ಟ್ ಇಲ್ಲಿ 8 ಕೊಟ್ಟಿದ್ದಾರೆ. 64 ಡಿವೈಡೆಡ್ ಬೈ 2 ಅಂತ ಅಂದರೆ 2 1 2 3 6 2 2 4 ಎಷ್ಟಾಯ್ತು? 32 ಆಯಿತು. ಹಾಗಾದ್ರೆ ಯಾವ ಮಗ್ಗಿಯಿಂದ ಗುಣಿಸಿದ್ರೆ 8 4 32. ಓಕೆ, ನೆಕ್ಸ್ಟ್ 34ರಲ್ಲಿ ಎಷ್ಟನ್ನ ಕಳೆದ್ರೆ 25 ಬರುತ್ತೆ. 34ರಲ್ಲಿ 9ನ್ನ ಕಳೆದ್ರೆ 25 ಬರುತ್ತೆ. ಅಥವಾ 34ರಲ್ಲಿ ನಾವು 25 ಕಳೆದ್ರೆ ಸಹ 9 ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಮುಂದಿನ ಉಕ್ತಿಗಳನ್ನು ಅವುಗಳ ಬೆಲೆಗಳ ಆರೋಹಣ ಏರಿಕೆ ಕ್ರಮ ಅಂತ ಅಂದರೆ ಚಿಕ್ಕದ್ರಿಂದ ದೊಡ್ಡದು ಅಲ್ವಾ, ಏರಿಕೆ ಕ್ರಮದಲ್ಲಿ ಜೋಡಿಸಿ ಫಸ್ಟ್ ಇದನ್ನು ನಾವು ಸಾಲ್ವ್ ಮಾಡ್ಕೊಬೇಕು. ಯಾವ ರೀತಿಯಾಗಿ ಸಾಲ್ವ್ ಮಾಡ್ಕೊಬೇಕು ಅಂತ ಅಂದರೆ ಅಲ್ಲಿ ಕೊಟ್ಟಿದ್ದಾರೆ. 67ರಲ್ಲಿ 19ನ್ನ ಕಳೀರಿ, ಎಷ್ಟಾಗತ್ತೆ? 48. ಓಕೆ, ನೆಕ್ಸ್ಟ್ 67ರಲ್ಲಿ 20 ಕಳೆದ್ರೆ 47. ಓಕೆ, ನೆಕ್ಸ್ಟ್ 35ಕ್ಕೆ 25ನ್ನ ಸೇರಿಸಿದ್ರೆ 60. 5 11 ಅಥವಾ 11 5 55. 120 ಡಿವೈಡೆಡ್ ಬೈ 3 ಅಂತ ಅಂದರೆ 3 4 12 40. ಸೊ ಈ ಒಂದು ಉತ್ತರಗಳನ್ನು ನಾವು ಆರೋಹಣ ಕ್ರಮದಲ್ಲಿ ಬರಿಬೇಕಂತೆ, ಚಿಕ್ಕದ್ರಿಂದ ದೊಡ್ಡದು. ಸೊ ಫಸ್ಟ್ ಏನು ಬರಿತೀವಿ? 40 ಬರಿತೀವಿ. ಅದಾದ್ಮೇಲೆ ನೀವು ನೋಡಬಹುದು ಯಾವುದಿದೆ? 47 ಇದೆ. ಅದಾದ್ಮೇಲೆ 48 ಇದೆ. ಅದಾದ್ಮೇಲೆ 50 ಇದೆ. 55 ಇದೆ. 60 ಇದೆ. ಓಕೆ ಫೈನ್. ಇದನ್ನ ನಾವು ಚಿಹ್ನೆ ಪ್ರಕಾರ ಬರಿಬೇಕಾಗತ್ತೆ ಮಕ್ಕಳ. 40 47ಕ್ಕಿಂತ ಚಿಕ್ಕದು, 47 48ಕ್ಕಿಂತ ಚಿಕ್ಕದು, 48 55ಕ್ಕಿಂತ ಚಿಕ್ಕದು, 55 60ಕ್ಕಿಂತ ಚಿಕ್ಕದು. ಕಂಪ್ಲೀಟ್ ಫಿನಿಶ್ ಆಗುತ್ತೆ ಇಲ್ಲಿಗೆ. ಈ ರೀತಿಯಾಗಿ ಇಷ್ಟನ್ನ ಬರಿಬೇಕಾಗತ್ತೆ. ಓಕೆ, ಸೊ ಮುಂದಿನ ಪ್ರತಿ ಉಕ್ತಿಯನ್ನು ಹೋಲಿಸಲು ಈ ಚಿಹ್ನೆಗಳನ್ನು ಬಳಸಿ ಜಟಿಲವಾದ ಲೆಕ್ಕಾಚಾರವಿಲ್ಲದೆ ನೀವು ಇದನ್ನ ಮಾಡಬಲ್ಲಿರಾ. ಪ್ರತಿ ಸಂದರ್ಭವನ್ನ ನಿಮ್ಮ ಆಲೋಚನೆಯನ್ನ ಇಲ್ಲಿ ವಿವರಿಸಬೇಕಂತೆ. ಸೊ ಬನ್ನಿ ನೋಡೋಣ ಏನಿದೆ ಅಂತ ಹೇಳಿಬಿಟ್ಟು. ಅದೇ ಸ್ಟೋರಿ ಮನಸ್ಸಲ್ಲಿ ಇಟ್ಕೊಳ್ರಿ. ಏನಂತ? ಇದು ರಾಜಂದು, ಇವಿಷ್ಟು, ಇದು ಜಾಯ್ದು. ಸೊ ಕಂಪ್ಯಾರಿಸನ್ ಮಾಡ್ಕೊಂಡು ಹೋಗೋಣ. ಮೊದಲನೇ ಟರ್ಮ್ ಜೊತೆಗೆ ಮೊದಲನೇ ಟರ್ಮನ್ನೇ ಕಂಪ್ಯಾರಿಸನ್. ರಾಜನ ಹತ್ರ 200. ಆಮೇಲೆ ಇನ್ನೊಂದು ಮಾತು, ಪ್ಲಸ್ ಚಿಹ್ನೆ ಬಂದಾಗ ಇನ್ನು ಹೆಚ್ಚಾದವು ಅಲ್ವಾ, ಜಾಸ್ತಿ ಆಗೋದಕ್ಕೆ ನಾವು ಪ್ಲಸ್ ಚಿಹ್ನೆ ಹಾಕೋದು. ಮೈನಸ್ ಚಿಹ್ನೆ ಬಂದಾಗ ಅವನು ಕಳ್ಕೊಂಡ ಅನ್ನೋದನ್ನ ಒಂದು ಗಮನಕ್ಕೆ ಇಟ್ಕೊಳ್ರಿ. ಓಕೆ, ರಾಜನ ಹತ್ರ 245 ಇತ್ತು, ಜಾಯ್ ಹತ್ರ 246 ಇತ್ತು. ಹಾಗಾದ್ರೆ ಯಾರ ಹತ್ರ ಜಾಸ್ತಿ ಇದೆ? ಜಾಯ್ ಹತ್ರ ಜಾಸ್ತಿ ಇದೆ. ಎಷ್ಟು ಜಾಸ್ತಿ ಇದೆ? 45 46 ಅಂದ್ರೆ 1 ಜಾಸ್ತಿ ಇದೆ. ಮುಂದೆ ನೋಡೋಣ ಇನ್ನು ಎರಡನೇ ಟರ್ಮಿಗೆ. ಮತ್ತೆ 289 ಗೋಲಿಗಳು ಜಾಸ್ತಿ ಆಯಿತು. ಇವನ ಹತ್ರ 285 ಗೋಲಿಗಳು ಆದವು. ಹಾಗಾದ್ರೆ ಇದೇ ನಂಬರ್ ಜಾಸ್ತಿ ಇದೆ. ಎಷ್ಟು ಜಾಸ್ತಿ ಇದೆ? 85 ಇದೆ. 86 87 88 89. ಹಾಗಾದ್ರೆ ಎಷ್ಟು ಜಾಸ್ತಿ ಆಯಿತು? 4 ಜಾಸ್ತಿ ಆಯಿತು ಅಲ್ವಾ. ಹಾಗಾದ್ರೆ ಇವನ ಹತ್ರ 1 ಜಾಸ್ತಿ ಆಗಿತ್ತಲ್ವಾ, ಇವನ ಹತ್ರ 4 ಜಾಸ್ತಿ ಆಗಿದ್ರೆ ಇದ್ರೊಳಗಡೆ 1 ಕಳೆದು ಬಿಡೋಣ. ಯಾಕೆಂತಂದ್ರೆ ಈಕ್ವಲ್ ಮಾಡ್ಕೊಬೇಕಲ್ವಾ. 4ರಲ್ಲಿ ಈ 1ನ್ನು ಸಹ ಇವಂದು ಜಾಸ್ತಿ ಇರೋದನ್ನು ಕಡಿಮೆ ತೆಗೆದು ಬಿಟ್ಟೆ ಅಂತ ಅಂದ್ರೆ ಫೈನಲ್ ಆಗಿ 3 ಜಾಸ್ತಿ ಆಯಿತು. ರಾಜನ ಹತ್ರ 3 ಉಳಿದ್ವು ಎಕ್ಸ್ಟ್ರಾ. ಓಕೆ, ಇವನ್ಕಿಂತ 3 ಜಾಸ್ತಿ ಇದಾವೆ ಅಂದಮೇಲೆ ಈ ಟರ್ಮ್ ಕೂಡದೆ ನಾವು ಎಷ್ಟು ಬೇಗ ಈ ಲೆಕ್ಕವನ್ನು ಮಾಡಿದ್ವಿ. ಬರೀ ಕಂಪ್ಯಾರಿಸನ್ ಮಾಡ್ತಾ ಇದೀವಿ ಅಷ್ಟೇ. ಎರಡನೇ ಲೆಕ್ಕ ನೋಡ್ರಿ, ಇಲ್ಲಿ ಕಳಿಯೋ ಚಿಹ್ನೆ ಬಂದಿದೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಮೊದಲನೇದಲ್ಲಿ 273 ರಾಜನ ಹತ್ರ ಮಾರ್ಬಲ್ಸ್ ಇದ್ವು, ಗೋಲಿಗಳಿದ್ವು. ಓಕೆ,
ಇವನ ಹತ್ರ 272 ಇದ್ವು. ಒಂದು ಜಾಸ್ತಿ ಯಾರ ಹತ್ರ ಇದೆ? ರಾಜನ ಹತ್ರ ಒಂದು ಜಾಸ್ತಿ ಇದೆ. ಓಕೆ, ನೆಕ್ಸ್ಟ್ ಇವನು 145 ಕಳ್ಕೊಂಡ, ಇವನು 144 ಕಳ್ಕೊಂಡ. ಯಾರು ಹೆಚ್ಚು ಕಳ್ಕೊಂಡ್ರು? ಇವನು ಹೆಚ್ಚು ಕಳ್ಕೊಂಡ. ಎಷ್ಟು ಹೆಚ್ಚು ಕಳ್ಕೊಂಡ? ಒಂದು ಕಳ್ಕೊಂಡ. ನಾನು ಅವಾಗಲೇ ಹಿಂದೆ ಪೇಜಲ್ಲಿ ಹೇಳಿದ್ದೆ, ಕಳ್ಕೊಂಡ ಅಂತ ಅಂದರೆ ಮೈನಸ್ ಹಾಕ್ಕೊಳ್ರಿ ಅಂತ. ಹಾಗಾದರೆ ಒಂದರಲ್ಲಿ ಒಂದು ಕಳೆದ್ರೆ 0 ಆಯಿತು. ಸೊ ಯಾರ ಹತ್ರನೂ ಸೇಮ್ ಆಗಿಲ್ಲ. ಇವನ ಹತ್ರನೂ ಹೆಚ್ಚಿಲ್ಲ, ಇವನ ಹತ್ರನೂ ಹೆಚ್ಚಿಲ್ಲ, ಇವನ ಹತ್ರನೂ ಕಡಿಮೆ ಇಲ್ಲ, ಇವನ ಹತ್ರ ಈಕ್ವಲ್ ಆಯಿತು. ಓಕೆ, ಫೈನ್. ನೆಕ್ಸ್ಟ್ ಇವನು ವಾದ ಮಾಡ್ತಾನಲ್ವಾ, ನನ್ನ ಹತ್ರ ಒಂದು ಜಾಸ್ತಿ ಇದೆ ಅಂತ. ಆದರೆ ಬಟ್ ಇವನು ಹೇಳ್ತಾನೆ, ನೀನು ಇನ್ನೂ ನನಗಿಂತ ಜಾಸ್ತಿ ಒಂದು ಕಡಿಮೆ ಮಾಡ್ಕೊಂಡಿದ್ಯಾ, ಅಂದರೆ ಒಂದು ಎಕ್ಸ್ಟ್ರಾ ಕಳ್ಕೊಂಡಿದ್ಯಪ್ಪ ನೀನು ಅಂದಾಗ ಒಂದು ಜಾಸ್ತಿ ಇರೋದು ಸಹ ಕಳ್ಕೊಂಡಿದ್ರೊಳಗಡೆ ಮೈನಸ್ ಆಯಿತು. ಸೊ ಈಕ್ವಲ್ ಆದ್ವಿ ನಾವು ಅಂತ ಹೇಳಿ. ಓಕೆ, ನೆಕ್ಸ್ಟ್ ಐ ಹೋಪ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಅರ್ಥ ಆಗಿಲ್ಲ ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಕಮೆಂಟಲ್ಲಿ ಅರ್ಥ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ 364 ಮಾರ್ಬಲ್ಸ್ ಇದ್ವು, 363 ಮಾರ್ಬಲ್ಸ್ ಆಯಿತು. ಎಷ್ಟು ಜಾಸ್ತಿ ಆಯಿತು? ಇವನ ಹತ್ರ ಒಂದು ಜಾಸ್ತಿ ಆಯಿತು, ರಾಜನ ಹತ್ರ 587 ಜಾಸ್ತಿ ಆಗಿ 587 ಮತ್ತೆ ಗೋಲಿಗಳನ್ನು ತಗೊಂಡ. ಇವನು 589 ತಗೊಂಡ. ಎಷ್ಟು ಜಾಸ್ತಿ ಆಯಿತು? 87, 88, 89 2 ಜಾಸ್ತಿ ಆಯಿತು. ಸೊ ಈಗ ಕಂಪ್ಯಾರಿಸನ್ ಮಾಡಬೇಕಲ್ವಾ, ಯಾರ ಹತ್ರ ಜಾಸ್ತಿ? ಇವನ ಹತ್ರ ಒಂದಿತ್ತು, ಇವನ ಹತ್ರ 2 ಇತ್ತು. ಇದರೊಳಗಡೆ ಒಂದು ಕಳೆದು ಬಿಡೋಣ, ಇವಂದು ಈಕ್ವಲ್ ಮಾಡ್ಕೊಳಕ್ಕೆ. ಒಂದು ಕಳೆದ್ರೂ ಸಹ ಇವನ ಹತ್ರನೇ ಜಾಸ್ತಿ ಆಯಿತು, ಇನ್ನೂ ಒಂದು ಇವನ ಹತ್ರ ಉಳೀತು ಅಲ್ವಾ. ಸೊ ಹಾಗಾಗಿಬಿಟ್ಟು ಇವನು ದೊಡ್ಡವನು. ನೆಕ್ಸ್ಟ್ 124 ಮಾರ್ಬಲ್ಸ್, 129 ಮಾರ್ಬಲ್ಸ್. ಎಷ್ಟು ಜಾಸ್ತಿ ಆಯಿತು? 25, 26, 27, 28, 29 5 ಜಾಸ್ತಿ ಇದೆ. 245 ಜಾಸ್ತಿ ಆಯಿತು, 245 ಅವನು ಹೆಚ್ಚಿಗೆ ತಗೊಂಡ. ಸೊ ಈಕ್ವಲ್ ತಗೊಂಡಿದ್ದಾರೆ, ಇದ್ರೊಳಗಡೆ ಯಾರಿಗೂ ಜಾಸ್ತಿ ಇಲ್ಲ. ಇಲ್ಲಿ ನೋಡ್ರಿ, ಎರಡು ಕಡೆ ಯಾರಿಗೆ ಜಾಸ್ತಿ ಇದೆ? ಇವನಿಗಂತೂ ಏನು ಬಂದೇ ಇಲ್ಲ. ಇವನ ಹತ್ರ 5 ಜಾಸ್ತಿ ಇದೆ ಅಂದಮೇಲೆ ಇವನೇ ದೊಡ್ಡವನು. ನೆಕ್ಸ್ಟ್ ಕಳಿಯೋ ಲೆಕ್ಕ. 213 ಗೋಲಿಗಳು, ಇವನ 214 ಗೋಲಿಗಳು ಅಂತ ಅಂದರೆ ಇವನ ಹತ್ರ ಒಂದು ಜಾಸ್ತಿ ಆಯಿತು. ಓಕೆ, ಇಲ್ಲಿ ನೋಡಿ 77 ಗೋಲಿಗಳನ್ನು ಕಳ್ಕೊಂಡ, 76 ಗೋಲಿಗಳನ್ನು ಕಳ್ಕೊಂಡ. ಯಾರು ಜಾಸ್ತಿ ಕಳ್ಕೊಂಡ? ಇವನು ಜಾಸ್ತಿ ಕಳ್ಕೊಂಡ. ಒಂದು ಗೋಲಿ ಇನ್ನು ಕಳ್ಕೊಂಡ. ಮೈನಸ್ ಮಾಡೋಕ್ಕೆ ಇವನ ಹತ್ರ ಇಲ್ಲ, ಇವನು -1 ಇದು. ಸೊ -1 ಮತ್ತು 1 ಯಾವುದು ಜಾಸ್ತಿ? ಕಳ್ಕೊಂಡ ಅಲ್ವಾ. ಸೊ -1 ಮತ್ತು 1ರಲ್ಲಿ ಯಾವ್ದು ಜಾಸ್ತಿ? ನೀವು ಹೇಳ್ಬೋದು ಮೈನಸ್ ಚಿಹ್ನೆ ಹಾಕಿಲ್ಲ ಅಂತಂದರೆ, ಇವನ ಹತ್ರನೂ ಇವನ್ ಸೈಡೂ ಒಂದಿದೆ, ಇವನ್ ಸೈಡೂ ಒಂದಿದೆ, ಎರಡು ಈಕ್ವಲ್. ಹಾಗಾದರೆ ಇಬ್ಬರ ಹತ್ರ ಒಂದು. ಅದಕ್ಕೋಸ್ಕರ ಹೇಳಿದ್ದು ಕಳ್ಕೊಂಡ ಅಂದರೆ ಇನ್ನೂ ಕಡಿಮೆ ಆಯಿತು ಅವನ ಹತ್ರ, ಅದಕ್ಕೆ ಕಳ್ಕೊಂಡ ಅಂತ ಹೇಳ್ಬಿಟ್ಟು ಚಿಹ್ನೆ ಹಾಕ್ಕೊಂಡಿದ್ದು. -1 ಅನ್ನೋದು 1ಕ್ಕಿಂತ ಚಿಕ್ಕದು. ಸೊ ಇವನೇ ದೊಡ್ಡವನು. ಓಕೆ, ಇದಿಷ್ಟ ಆಯಿತು. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಐ ಹೋಪ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸಂಕೀರ್ಣ ಉಕ್ತಿಗಳನ್ನು ಓದುವುದು ಮತ್ತು ಬೆಲೆ ಕಂಡುಹಿಡಿಯುವುದು ನೋಡೋಣ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಫಸ್ಟ್ ಸಂಕೀರ್ಣ ಉಕ್ತಿಗಳನ್ನು ಓದುವುದು ಅಂತಂದರೆ, ಸೊ ಒಂದು ವೇಳೆ ಕೆಲವೊಂದು ಲೇಖನ ಚಿಹ್ನೆಗಳು ಇಲ್ಲ ಅಂತ ಅಂದರೆ ಒಂದು ಸೆಂಟೆನ್ಸ್ನ ಮೀನಿಂಗೇ ಚೇಂಜ್ ಆಗಿಬಿಡುತ್ತೆ ಅಲ್ವಾ. ಉದಾಹರಣೆಗಂತ ಅಂದರೆ ಇಲ್ಲಿ ನೋಡ್ಬೋದು ಚಿತ್ರ. ಆಟಿಕೆಗಳಿರುವ ಸ್ನೇಹಿತೆಯ ಪಕ್ಕದಲ್ಲಿ ಶಾಲಿನಿ ಕುಳಿತಳು. ಆಟಿಕೆಗಳಿರುವ ಸ್ನೇಹಿತೆಯ ಪಕ್ಕದಲ್ಲಿ ಶಾಲಿನಿ ಕುಳಿತುಕೊಂಡಿದ್ದಾಳೆ. ಇವಳು ಶಾಲಿನಿ. ಓಕೆ, ಇವಳು ಅವಳ ಫ್ರೆಂಡು, ಅವಳ ಹತ್ರ ಭಾಳ ಆಟಿಕೆಗಳಿದ್ದಾವೆ. ಅಂದರೆ ಸ್ನೇಹಿತೆಯ ಬಳಿ ಆಟಿಕೆ ಇದ್ದಾವೆ, ಶಾಲಿನಿ ಅವಳ ಪಕ್ಕ ಕೂತ್ಕೊಂಡಿದ್ದಾಳೆ, ಅಷ್ಟೇ ಅರ್ಥ. ಓಕೆ, ನೆಕ್ಸ್ಟ್ ನೋಡೋಣ. 2ನೇ ಸೆಂಟೆನ್ಸ್ ವಾಕ್ಯ. ಶಾಲಿನಿ ಸ್ನೇಹಿತೆಯ ಪಕ್ಕದಲ್ಲಿ ಆಟಿಕೆಗಳೊಂದಿಗೆ ಕುಳಿತಳು. ಶಾಲಿನಿ ಸ್ನೇಹಿತೆಯ ಪಕ್ಕದಲ್ಲಿ ಆಟಿಕೆಗಳೊಂದಿಗೆ ಇವಳು ಶಾಲಿನಿ ಇದ್ದಾಳೆ. ಈಗ ಆಟ ಕಂಪ್ಲೀಟ್ ಆಗಿ ಚೇಂಜ್ ಆಯಿತು. ಯಾಕೆ ಅಂತಂದರೆ ಆಟದ ಸಾಮಾನೆಲ್ಲ ಶಾಲಿನಿ ಹತ್ರ ಇಲ್ಲಿ ಇರಲಿಲ್ಲ, ಇಲ್ಲಿ ಇದೆ. ಅಂದರೆ ಶಾಲಿನಿಯ ಬಳಿ ಆಟಿಕೆ ಇದೆ, ಅವಳು ಗೊಂಬೆಗಳೊಂದಿಗೆ ತನ್ನ ಸ್ನೇಹಿತೆಯ ಪಕ್ಕದಲ್ಲಿ ಕುಳಿತಿದ್ದಾಳೆ. ಸ್ವಲ್ಪ ಚೇಂಜ್ ಮಾಡೋದ್ರಿಂದ ವಿರಾಮ ಚಿಹ್ನೆಗಳಿಲ್ಲದ ಈ ವಾಕ್ಯವನ್ನು 2 ವಿಭಿನ್ನ ರೀತಿಯಾಗಿ ನಾವು ಅರ್ಥೈಸ್ಕೊಳ್ಬೋದು. ಅಲ್ಪ ವಿರಾಮ ಚಿಹ್ನೆಯ ಸೂಕ್ತ ಬಳಕೆ ವಾಕ್ಯನ ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅನ್ನೋದನ್ನು ಸೂಚಿಸುತ್ತೆ. ಒಂದಕ್ಕಿಂತ ಹೆಚ್ಚು ವಿಧಾನದಲ್ಲಿ ಬೆಲೆ ಕಂಡುಹಿಡಿಯಬಹುದಾದ ಉಕ್ತಿಗಳನ್ನು ನಾವು ನೋಡೋಣ ಅಂತ ಕೊಟ್ಟಿದ್ದಾರೆ. ಓಕೆ, ಬನ್ನಿ ನೋಡಿ. ಉದಾಹರಣೆ 4. ಮಲ್ಲೇಶ್ ಆಟದ ಮೈದಾನಕ್ಕೆ 30 ಗೋಲಿಗಳನ್ನು ತಂದ. ಅರುಣ್ ಪ್ರತಿ ಚೀಲದಲ್ಲಿ 5 ಗೋಲಿಗಳಂತೆ 5 ಗೋಲಿಗಳನ್ನು ತಂದ. ಮಲ್ಲೇಶ್ ಮತ್ತು ಅರುಣ್ ಎಷ್ಟು ಗೋಲಿಗಳನ್ನು ಆಟದ ಮೈದಾನಕ್ಕೆ ತಂದ? ಉಕ್ತಿ ಯಾವ ರೀತಿ ಬರೀತೀರಾ? ಫಸ್ಟು 30 ಅಂತ ಬರೀತೀರಾ ಅಲ್ವಾ. ಫಸ್ಟು ಮಲ್ಲೇಶ್ ಎಷ್ಟು ತಂದ? 30 ತಂದ. ಅದಾದಮೇಲೆ ಯಾರು ತಂದ? ಅರುಣ್ ತಂದ. ಎಷ್ಟು? ಪ್ರತಿ ಚೀಲದಲ್ಲಿ 4 ಗೋಲಿಗಳಂತೆ 5 ಚೀಲ ತಂದ. ಅಂದರೆ 5 4 20 ಗೋಲಿಗಳನ್ನು ತಂದ ಫಸ್ಟ್. ಆದರೆ ಉಕ್ತಿ ಮಾತ್ರ ಈ ರೀತಿಯಾಗಿ ಬರಿತೀವಿ.
ಈಗ ನಾನೇನು ಹೇಳ್ತೀನಪ್ಪ ಅಂತಂದರೆ ಮಕ್ಕಳಿಗೆ ಇದನ್ನು ಸಂಕ್ಷೇಪಿಸಿ ಉತ್ತರನ ಹೇಳ್ರಿ ಅಂತೀನಿ. ಸೊ ಕೆಲವು ಮಕ್ಕಳು ನನಗೇನು ಹೇಳ್ತಾರೆ, 30 + 5 35 ಇಂಟು 4 ಅಂದರೆ ಉತ್ತರ 40 ಬಂತು ಅಂತ ಹೇಳ್ತಾರೆ. ಅದೇ ಕೆಲವು ಮಕ್ಕಳು ಇದೆರಡು ಕೂಡಿಸ್ಕೊಂಡ್ರ, ಅದೇ ಕೆಲವು ಮಕ್ಕಳು ಏನು ಮಾಡ್ತಾರೆ, 5 4 20 ಮೇಸ್ ಇದನ್ನು ಫಸ್ಟ್ ಗುಣಿಸ್ಕೊಂಡೆ 30 20 ಎಷ್ಟಾಯಿತು, 50 ಆಯಿತು ಆನ್ಸರ್ ಅಂತ ಹೇಳ್ತಾರೆ. ಇದೇ ಎಕ್ಸಾಂಪಲ್ಲು ಅಲ್ಪ ವಿರಾಮದ ಕಥೆಯನ್ನು ಹೇಳಿದ್ವಲ್ಲ, ಎಕ್ಸಾಕ್ಟ್ ಕರೆಕ್ಟಾಗಿ ನಾವು ಅಲ್ಪ ವಿರಾಮ ಹಾಕಬೇಕು ಅನ್ನೋದನ್ನು ಸೂಚಿಸತ್ತಲ್ವ, ಅದೇ ರೀತಿ ಇಲ್ಲೂ ಸಹ ಉಕ್ತಿಗಳಲ್ಲೂ ಸಹ ಫಸ್ಟ್ ಏನನ್ನ ಬಿಡಿಸ್ಕೊಂಡ್ರೆ ಸ್ವಲ್ಪ ಚೇಂಜ್ ಮಾಡಿದ್ರೆ ಸಾಕು. ನಾವು ಕಂಪ್ಲೀಟ್ ಆನ್ಸರ್ ಇಲ್ಲಿ 140 ಬಂದಿದೆ, ಇಲ್ಲಿ 50 ಬಂದಿದೆ. ದರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಅಲ್ವಾ ಆನ್ಸರಲ್ಲಿ. ಸೊ ಬನ್ನಿ ನೋಡೋಣ. ಅದೇ ಹೇಳಿದಾನೆ. ಸೊ ಹಾಗಾದರೆ 30 + 5 ಇಂಟು 4 ಉಕ್ತಿಯನ್ನು ಗಮನಿಸಿದ್ರೆ ನಾವು ಮೊದಲು ಸಂಕಲನ ಮಾಡಬೇಕೇ ಅಥವಾ ಗುಣಾಕಾರ ಮಾಡಬೇಕೇ ಅನ್ನೋದೇ ಗೊತ್ತಾಗಲ್ಲ. ಭಾಷೆಗಳಲ್ಲಿ ಗೊಂದಲವನ್ನು ಪರಿಹರಿಸಕ್ಕೆ ನಾವು ಅಲ್ಪ ವಿರಾಮಗಳನ್ನು ಹಾಕ್ತೀವಿ ಅಲ್ವಾ. ಅದೇ ರೀತಿ ಉಕ್ತಿಗಳನ್ನು ಉಕ್ತಿಗಳ ಒಂದು ಈ ಗೊಂದಲಗಳನ್ನು ಪರಿಹರಿಸಲು ಗಣಿತದಲ್ಲಿ ನಾವು ಬ್ರಾಕೆಟ್ಸನ್ನು ಯೂಸ್ ಮಾಡ್ತೀವಿ, ಆವರಣ ಅಂತ ಹೇಳ್ಬೋದು. ಓಕೆ ಫೈನ್. ಉಕ್ತಿಗಳಲ್ಲಿ ಆವರಣಗಳು ಅಂತ ಅಂದರೆ ಅದೇ ಎಕ್ಸಾಂಪಲನ್ನು ಕಂಟಿನ್ಯೂ ಮಾಡಿದರೆ ಏನಪ್ಪ ಅಂತಂದರೆ 30 + 5 ಇಂಟು 4 ಅಂದರೆ ಫಸ್ಟು 5 ಇಂಟು 4 ಗುಣಿಸ್ಬೇಕು, ಬಂದಿದ್ದು ಉತ್ತರನ 30ರಲ್ಲಿ ಕೂಡಿಸ್ಬೇಕು. ಓಕೆ 30ರೊಂದಿಗೆ ಕೂಡಿಸ್ಬೇಕು. ಓಕೆ ನೆಕ್ಸ್ಟ್ ಫೈನ್. 30 ಇಂಟು 20 ಏನಿಲ್ಲಿ ಮಾಡಿದ್ವಲ್ಲ ನಾವು, ಅದು 50. ನೆಕ್ಸ್ಟ್ ಕ್ವಶನ್ ನೋಡೋಣ. ಇರ್ಫಾನ್ 15 ರೂಪಾಯಿಗೆ ಒಂದು ಬಿಸ್ಕೆಟ್ ಪೊಟ್ನ ತಂದ, 56 ರೂಪಾಯಿಗೆ ಒಂದು ಪ್ಯಾಕೆಟ್ ತೊಗರಿ ಬೇಳೆಯನ್ನು ಖರೀದಿಸಿದಂತೆ. ಓಕೆ, ಅವನು ಅಂಗಡಿಯವನಿಂದ 100 ರೂಪಾಯಿ ಅಂಗಡಿಯವನಿಗೆ 100 ರೂಪಾಯಿ ನೀಡಿದಂತೆ. ಅಂಗಡಿಯವರಿಂದ ಇರ್ಫಾನ್ ಪಡೆಯುವ ಚಿಲ್ಲರೆಯನ್ನು ಲೆಕ್ಕ ಹಾಕಲು ನಮಗೆ ಸಹಾಯ ಮಾಡುವ ಒಂದು ಉಕ್ತಿಯನ್ನು ಬರೆಯಿರಿ ಅಂತ ಕೊಟ್ಟ. ಏನು ಮಾಡಬೇಕಪ್ಪ ಅಂತಂದರೆ ಅವನ ಚಿಲ್ಲರೆ ಫಸ್ಟು ಅಮೌಂಟ್ ಎಷ್ಟು ಕೊಟ್ಟ, 100 ರೂಪಾಯಿ ಕೊಟ್ಟ. ಓಕೆ, ಅದಾದಮೇಲೆ ಎಷ್ಟು ರೂಪಾಯಿ ತೊಗೊಂಡಿದ್ದ ಅವನು, 15 ರೂಪಾಯಿದು ಒಂದು ಬಿಸ್ಕೆಟ್ ಪ್ಯಾಕೆಟನ್ನು ತೊಗೊಂಡಿದ್ದ. ಅದಾದ ನೆಕ್ಸ್ಟು 56 ರೂಪಾಯಿಯ ತೊಗರಿ ಬೇಳೆಯನ್ನು ತೊಗೊಂಡಿದ್ದ. ಸೊ ಬ್ರಾಕೆಟ್ ಎಲ್ಲಿಗೆ ಹಾಕಬೇಕು, ಇವೆರಡು ತೊಗೊಂಡಿದ್ದು ಇದು ಕೊಟ್ಟಿದ್ದು, ಕೊಟ್ಟ ಅಮೌಂಟಲ್ಲಿ ಈಗ ಎಷ್ಟು ಖರ್ಚಾಯಿತೋ ಅದನ್ನು ಲೆಸ್ ಮಾಡಬೇಕಾಗತ್ತೆ. ಸೊ ಹಾಗಾಗ್ಬಿಟ್ಟು ಇವೆರಡನ್ನು ನಾವು ಫಸ್ಟ್ ಕೂಡಬೇಕಾಗತ್ತೆ. 100 - 15 + 56 ಎಷ್ಟಾಗುತ್ತೆ, 71 ಆಗುತ್ತೆ. 100ರಲ್ಲಿ 71 ಕಳೆದ್ರೆ ಎಷ್ಟಾಯಿತು, 29 ಉಳಿತು. ಓಕೆ, ಕಳೆಯೋ ಲೆಕ್ಕ ಅಂತ ಆಲ್ರೆಡಿ ಕಲ್ತಿದ್ವಿ 7ನೇ ಕ್ಲಾಸಲ್ಲಿ ಇರೋದ್ರಿಂದ 6ನೇ ಕ್ಲಾಸ್ವರೆಗೂ ನಾವು ಕೂಡೋದು ಕಳೆಯೋದು ಎಲ್ಲ ಕಲ್ತಿದ್ವಿ. ಸೊ ಹಾಗಾಗ್ಬಿಟ್ಟು ಈಸಿ ಆಗುತ್ತೆ. ಸೊ ಇಲ್ಲಿ ನೋಡಿ ಸೇಮ್ ಅದನ್ನೇ ಕೊಟ್ಟಿದ್ದಾರೆ. ಓಕೆ, 100ರಿಂದ 15 ಕಳೆದು ಮತ್ತೆ 56 ಕೂಡಕ್ಕೆ ಹೋದರೆ ನಮಗೆ ಉತ್ತರ ಜಾಸ್ತಿ ಬಂದ್ಬಿಡುತ್ತೆ. ಇಟ್ಸ್ ಅಬೌಟ್ 141 ಬಂದ್ಬಿಡುತ್ತೆ. ಸೊ ಆ ರೀತಿಯ ಮಾಡಂಗಿಲ್ಲ. ಅವ್ನು 100 ರೂಪಾಯಿ ಕೊಟ್ಟಿದ್ದಾನೆ, ಅವ್ನ ಅಂಗಡಿಯವ್ರು 141 ರೂಪಾಯಿ ವಾಪಸ್ ಕೊಡ್ತಾನಾ, ಇಷ್ಟ ಅರ್ಥ ಮಾಡ್ಕೊಳ್ರಿ. ಅವ್ನು ಕೊಟ್ಟಿರೋದೇ 100 ರೂಪಾಯಿ ನೋಟು, ಇಷ್ಟೆಲ್ಲ ತೊಗೊಂಡ ಮೇಲೆ ಅವನು ಇವೆರಡು ಐಟಮ್ಸ್ ತೊಗೊಂಡ ಮೇಲೆ ಅವ್ನು 141 ವಾಪಸ್ ಕೊಡ್ತಾನಾ, ಇಲ್ಲ. ಬರೀ ನಮ್ಮ ಒಂದು ದೈನಂದಿನ ಒಂದು ಭಾಷೆಯಲ್ಲೇ ಇದು ಉತ್ತರ ತಪ್ಪಿದೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಓಕೆ ಫೈನ್. ಹಾಗಾದರೆ 100ರಲ್ಲಿ 71 ಇವೆರಡನ್ನು ಕೂಡಿಸ್ಬಿಟ್ಟು 71 ಕಳೆದ್ರೆ 29 ಬರುತ್ತೆ. ಓಕೆ ಫೈನ್. ನೆಕ್ಸ್ಟ್ ಅದಕ್ಕೋಸ್ಕರ ಇಲ್ಲಿ ನಾವು ಉಕ್ತಿಯನ್ನು ಬರೀರಿ ಅಂತ ಅಂದರೆ ನಾವಿಲ್ಲಿ ಬ್ರಾಕೆಟನ್ನು ಯೂಸ್ ಮಾಡಿ, ಆವರಣ ಅಂತ ಹೇಳಿದ್ವಲ್ಲ ಬ್ರಾಕೆಟ್ ಯೂಸ್ ಮಾಡಿ ಬರಿಬೇಕು. ನೆಕ್ಸ್ಟು ಒಂದು ವಿಡಿಯೋದಲ್ಲಿ ನಾವು ಉಕ್ತಿಗಳಲ್ಲಿನ ಪದಗಳನ್ನು ನೋಡೋಣ. ಫ್ರೆಂಡ್ಸ್, ಇಲ್ಲಿಯವರೆಗೆ ನನ್ನ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಇಲ್ಲಿ ಅದರ ಪದಗಳ ಮೊತ್ತವಾಗಿ ಉಕ್ತಿಯನ್ನು ಬರೆಯಿರಿ. ಪದಗಳು ಯಾವ್ದು ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಓಕೆ ಫೈನ್. ಇಲ್ಲಿ ಕೊಟ್ಟಿದ್ದಾನೆ 13 - 2 + 6 -2 ಬ್ರಾಕೆಟಲ್ಲಿ ಹಾಕ್ಕೊಂಡಿದ್ದಾರೆ. 13 - 2 6. ಈಗ ಹೇಳಿರೋ ಪ್ರಕಾರ ಆಯಿತು. ನೆಕ್ಸ್ಟ್ ನೋಡೋಣ. 5 ಇದೆ, 6 × 3 ಇದೆ. ಸೊ ಹಾಗಾದರೆ ಪದಗಳು ಯಾವುದಿದೆ, 5 ಅನ್ನೋದು ಒಂದು ಪದ, 6 × 3 ಅನ್ನೋದು ಒಂದು ಪದ ಅಷ್ಟೇ. ಅವರೇ ಕೊಟ್ಟಿದ್ದಾರೆ. ಓಕೆ ನೆಕ್ಸ್ಟ್ ಇಲ್ಲಿ ಕೊಟ್ಟಿಲ್ಲ, ಇದನ್ನು ಬರೀಬೇಕು. 4 ಅನ್ನೋದು ಒಂದು ಬರೆಯೋಣ, ಪ್ಲಸ್ 15 ಇದೆ, 15 ಬರೆಯೋಣ, -9 ಒಳಗಡೆ ಬರೆಯೋಣ. ಸೊ 4 ಅನ್ನೋದು ಒಂದು, 15 ಅನ್ನೋದು ಒಂದು, -9 ಅನ್ನೋದು 3 ಪದಗಳಿದ್ದಾವೆ ನೋಡ್ಬೋದು. ನೆಕ್ಸ್ಟ್ 23 ಇದೆ, ಪ್ಲಸ್ ಆಫ್ -2 ಒಳಗಡೆ ತೊಗೊಳ್ತೀವಿ, -2 × 4 2 × 4 ಕಂಪ್ಲೀಟ್ ಇದೆ. ಓಕೆ ನೆಕ್ಸ್ಟು 16 ಪ್ಲಸ್ಸಿನ ಈ ಕಡೆ ಇದೆ. ಹಾಗಾದರೆ 23 ಅನ್ನೋದು 1 ಟರ್ಮ್, -2 × 4 ಅನ್ನೋದು 1 ಟರ್ಮ್, ಮಧ್ಯೆ ಇಂಟು ಇದೆಯಲ್ವಾ ಅದಕ್ಕೆ 16 ಅನ್ನೋದು ಒಂದು ಪದ. ನೆಕ್ಸ್ಟ್ ಇಲ್ಲಿ ಬಂದ್ವಿ 28, 19,
-8. ಇಲ್ಲೂ ಸಹ 3 ಪದಗಳಿವೆ, 28, 19 -8. ಓಕೆ.